ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹೊಸ ಕತೆ ನಿಮಗೆ ಹೇಗನಿಸ್ತಾ ಇದೆ? ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಕ್ಷಮೆಯ ಧರಿತ್ರಿ ಸಂಚಿಕೆ 7. ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿದ್ದ ರಾಜಾರಾಯನಿಗೆ ಮೀನುಗಾರ ಮಂಜಣ್ಣ ಆಸರೆಯಾಗಿ ಬಂದಿದ್ದನು. ಅದೊಂದು ದಿನ ಮೀನು ಹಿಡಿಯಲೆಂದು ಸಮುದ್ರಕ್ಕೆ ಇಳಿದಿದ್ದ ಮಂಜಣ್ಣನಿದ್ದ ಹಡಗು ಕಡಲಂಚಿನಲ್ಲಿ ಎದ್ದ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ಅದರಲ್ಲಿದ್ದ 10ಕ್ಕೂ ಹೆಚ್ಚು ಸಮುದ್ರ ಮಕ್ಕಳು ನೀಲನೀರದಿಯ ಅಟ್ಟಹಾಸಕ್ಕೆ ಬಲಿಯಾಗಿದ್ದರು. ಅಪ್ಪಯ್ಯ ಬರುತ್ತಾನೆಂದು ಗುಡಿಸಲ ಮುಂದೆ ಕುಳಿತು ಕಾಯುತ್ತಿದ್ದ ರಾಜಾರಾಯನಿಗೆ ಮಂಜಣ್ಣನ ಸಾವಿನ ಸುದ್ದಿ ಬರಸಿಡಿಲು ಬಂದಂತೆ ಎರಗಿತು. ತನ್ನವರೆಲ್ಲರನ್ನೂ ಕಳೆದುಕೊಂಡು ಒಬ್ಬಂಟಿಯಾಗಿದ್ದ ರಾಜಾರಾಯ ಅನಾಥಾಶ್ರಮದ ಪಾಲಾದನು. ಆಟ, ಓಟ, ಓದು ಎಲ್ಲದರಲ್ಲೂ ಚುರುಕಾಗಿದ್ದ ಹುಡುಗನಿಗೆ ಯಾವುದು ಬೇಡವಾಯಿತು. ಗೆಳೆಯ ಗೆಳತಿಯರೊಡನೆ ಕೂಡುತ್ತಿರಲಿಲ್ಲ, ಯಾರ ಬಳಿಯೂ ಮಾತನಾಡುತ್ತಿರಲಿಲ್ಲ. ಎಲ್ಲರೊಳಗಿದ್ದು ಏಕಾಂಗಿಯಾಗಿ ಬೆಳೆಯುತ್ತಿದ್ದ ಹುಡುಗನಲ್ಲಿ ಕೋಪ, ಸಿಡುಕು ಎಂಬುದು ಅವನ ಜೊತೆಗೆ ಬೆಳೆದು ಬಂದಿತ್ತು. ಮುಖದ ಮೇಲೆ ಮೀಸೆ ಮೂಡಿದೊಡನೆ ಅನಾಥಾಶ್ರಮದಿಂದ ಹೊರಬಂದ ರಾಜಾರಾಯ ಅಷ್ಟೇನು ಓದಿಕೊಂಡಿರದಿದ್ದ ಕಾರಣ ಮುಂದಿನ ಜೀವನೋಪಾಯಕ್ಕೆ ಏನು ಮಾಡುವುದೆಂದು ತಿಳಿಯದೆ ಹೋಟೆಲೊಂದರಲ್ಲಿ ಮಾಣಿಯಾಗಿ ಕೆಲಸಕ್ಕೆ ಸೇರಿದನು. ಚಿಕ್ಕಂದಿನಲ್ಲಿ ದೂರವಾಗಿದ್ದ ನಿರರ್ಗಳ ಮಾತುಗಳು ಅವನನ್ನು ಮತ್ತೊಮ್ಮೆ ಕೈ ಹಿಡಿದಿತ್ತು. ಹೋಟೆಲ್ಗೆ ಬರುತ್ತಿದ್ದ ಜನರ ಎದುರಿನಲ್ಲಿ ಎಲ್ಲ ಖಾದ್ಯಗಳ ಹೆಸರನ್ನು ನೀರು ಕುಡಿದಷ್ಟೇ ಸುಲಭವಾಗಿ ಹರುವುತ್ತಿದ್ದನು. ಕೆಲ ದಿನಗಳಲ್ಲಿಯೇ ಹೋಟೆಲ್ ಮಾಲೀಕರ ಮೆಚ್ಚುಗೆಯನ್ನೂ ಗಳಿಸಿದನು. ಕಡಲ ತಡಿಯಲ್ಲಿ ಬೀಗ ಜಡಿದಿದ್ದ ತಮ್ಮ ಮನೆಗೆ ಮರಳಿ ಗೃಹ ಪ್ರವೇಶ ಮಾಡಿದನು. ಇಷ್ಟಾದರೂ ಅವನಿಗೇಕೋ ಸಮಾಧಾನವಿರಲಿಲ್ಲ. ತಾನು ಭಲೆ ಅದೃಷ್ಟವಂತನೆಂಬ ಅಹಂ ಅವನ ತಲೆಗೇರಿತು. ತಾನು ಎಲ್ಲಿಗೆ ಕಾಲಿಟ್ಟರೂ ಅಲ್ಲೆಲ್ಲ ಲಕ್ಷ್ಮಿಯ ಹೊನ್ನು ಸುರಿಯುತ್ತದೆ. ಹಾಗಿರುವಾಗ ತಾನೇಕೆ ಇನ್ನೊಬ್ಬರ ಮುಂದೆ ಕೈ ಚಾಚಬೇಕು ಎಂಬ ಅದಮ್ಯ ಬಯಕೆ ಮನದಲ್ಲಿ ಹುಟ್ಟಿಕೊಂಡದ್ದೇ ಇದ್ದೊಂದು ಕೆಲಸವನ್ನು ಬಿಟ್ಟು ಹೊರಬಂದಿದ್ದನು. ತನ್ನ ಓದಿಗೆ ಯಾವ ಕೆಲಸವೂ ದಕ್ಕುವುದಿಲ್ಲವೆಂದು ತಿಳಿಯುವಷ್ಟರಲ್ಲಿ ಬಹಳ ತಡವಾಗಿತ್ತು. ಆಗ ಅವನಿಗೆ ಹೊಳೆದದ್ದೇ ದಳ್ಳಾಳಿ ಹುದ್ದೆ. ಎತ್ತಣ ಕೋಗಿಲೆ ಎತ್ತಣ ಮಾಮರವೆಂಬಂತೆ ಎಲ್ಲೋ ಇರುವ ಗಂಡನ್ನು ಮತ್ತೆಲ್ಲೋ ಇರುವ ಹೆಣ್ಣಿಗೆ ಜೋಡಿ ಮಾಡಿ ಮದುವೆ ಎಂಬ ಮಧುರ ಬಾಂಧವ್ಯದಲ್ಲಿ ಬಂಧನಗೊಳಿಸುವ ಮದುವೆ ದಳ್ಳಾಳಿ ಕೆಲಸವನ್ನು ರಾಜಾರಾಯರು ಸರಾಗವಾಗಿ ನೆರವೇರಿಸುತ್ತಿದ್ದರು. ಮಾತನ್ನೇ ಬಂಡವಾಳವಾಗಿಸಿಕೊಂಡಿದ್ದ ಅವರ ಚಾಕಚಕ್ಯತೆಗೆ ಮಾರು ಹೋದವರೇ ಇರಲಿಲ್ಲ. ಈವರೆಗೂ ಸುಮಾರು 1000ಕ್ಕೂ ಅಧಿಕ ಜೋಡಿಗಳನ್ನು ಒಗ್ಗೂಡಿಸಿದ್ದ ಕೀರ್ತಿ ರಾಜಾರಾಯರದ್ದು. ಅವರ ನಿರರ್ಗಳ ಮಾತುಗಳಿಂದ ಸುತ್ತಮುತ್ತಲಿನ 12 ಹಳ್ಳಿಗಳಲ್ಲಿ ಅವರು ಯಾರೆಂಬುದು ತಿಳಿಯದೇ ಇರುವವರು ಯಾರೂ ಇದ್ದಿರಲಿಕ್ಕಿಲ್ಲ. ಕಾಕತಾಳೀಯವೆಂಬಂತೆ ಆ ಕೆಲಸವು ಅವರ ಕೈ ಹಿಡಿದಿತ್ತು. ಆ ಒಂದು ಶುಭ ದಿನ ತಮ್ಮಿಷ್ಟದ ಕೆಲಸದಲ್ಲಿ ನಿರತರಾಗಿರುವಾಗಲೇ ಹಾಸನದ ನಿವಾಸಿಯಾಗಿದ್ದ ವಿಶ್ವೇಶ್ವರ ಭಟ್ಟರ ಮಗಳು ಕಾವೇರಿಯ ಪರಿಚಯವಾಯಿತು. ಕೆಲ ದಿನಗಳಲ್ಲಿಯೇ ಪರಿಚಯ ಸ್ನೇಹವಾಗಿ ಮನೆಯವರ ಒಪ್ಪಿಗೆಯ ಮೇರೆಗೆ ಸ್ಫುರದ್ರೂಪಿ ಹೆಣ್ಣಿನ ಕೈ ಹಿಡಿದರು. ಮದುವೆಯಾಗಿ ಬಂದ ನಂತರ ಕಾವೇರಿಯೊಂದಿಗಿನ ಒಡನಾಟ ರಾಜಾರಾಯರೊಳಗಿದ್ದ ಪ್ರೀತಿ ಪ್ರೇಮವನ್ನು ಜಾಗೃತಗೊಳಿಸಿತೇ ಹೊರತು ಕ್ರೋಧಾದೇವಿಯು ಅವರನ್ನು ಬಿಟ್ಟು ಹೋಗುವಂತೆ ಕಾಣಲಿಲ್ಲ. ಮದುವೆಯಾದ ವರುಷದೊಳಗೆ ಕಾವೇರಿ ಗರ್ಭಿಣಿಯಾದರು. 9 ತಿಂಗಳುಗಳಿಂದ ಗಂಡು ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದ್ದ ರಾಜಾರಾಯರಿಗೆ ಮಗಳು ಹುಟ್ಟಿದ ಸುದ್ದಿ ಅವರ ಆಸೆಗೆ ತಣ್ಣೀರೆರಚಿತು. ನನ್ನಂತೆ ಒಬ್ಬ ಗಂಡು ಮಗ ಹುಟ್ಟಿದ್ದಿದ್ರೆ ಅವನದ್ದು ಕೂಡ ನನ್ನ ಹಾಗೆಯೇ ಒಳ್ಳೆಯ ಕಾಲ್ಗುಣ ಇರ್ತಿತ್ತು. ಈಗಿನಂತೆ ವಾರಕ್ಕೊಮ್ಮೆ ಸಿಹಿ ತಿನ್ನೋ ಬದಲು ವಾರವಿಡೀ ಪಾಯಸದ ಊಟ ಸವಿಬಹುದಿತ್ತು. ಈಗಿನ ಹಾಗೆ ಊರೂರು ಅಲೆದು ಸಂಬಂಧ ಕುದುರಿಸೋ ಬದಲು ಮನೆಯ ಸಮೀಪದಲ್ಲೇ ಹೊಸ ಕಟ್ಟಡ ಕಟ್ಟಿಸಿ ವಧುವರರ ಅನ್ವೇಷಣೆ ಅಂತ ದೊಡ್ಡದಾಗಿ ಫಲಕ ಹಾಕಿಸಿ ಕೈ ತುಂಬಾ ದುಡಿಬಹುದಿತ್ತು. ನನ್ನ ಮಗನಿಂದ ನನ್ನ ವಂಶ ಉದ್ಧಾರವಾಗ್ತಾ ಇತ್ತು. ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಾ ದೂರಾಲೋಚನೆಯಲ್ಲಿ ತೊಡಗಿದ್ದರು. ಕಾವೇರಿಯ ತಾಯಿ ವಯೋಸಹಜ ಅನಾರೋಗ್ಯದಿಂದ ಮರಣಿಸಿದ್ದರಿಂದ ಹೆಂಡತಿ ಗರ್ಭಿಣಿಯಾದ ಸಂತೋಷದಲ್ಲಿದ್ದ ರಾಜಾರಾಯರು ಖುದ್ದು ತಾನಾಗಿಯೇ ಹಾಸನದಲ್ಲಿದ್ದ ಮಾವನ ಮನೆಗೆ ತೆರಳಿ, ಮಾವಯ್ಯ, ಚೊಚ್ಚಲ ಹೆರಿಗೆ ತಾಯಿಯ ಮನೆಯಲ್ಲೇ ಆಗ್ಬೇಕು ಅನ್ನೋದು ವಾಡಿಕೆ. ಆದ್ರೆ ನಾನು ನನ್ನ ಕಾವೇರಿಯನ್ನು ಎಲ್ಲಿಗೂ ಕಳಿಸುವುದಿಲ್ಲ. ಇಲ್ಲಿ ತಾನೇ ಮಾಡುವವರು ಯಾರಿದ್ದಾರೆ? ನೀವೆಂತಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿಯ ಬಾಣಂತನವನ್ನು ನಾನೇ ಮಾಡ್ತೇನೆ
ಎಂದು ಆತ್ಮವಿಶ್ವಾಸದಿಂದ ನುಡಿದರು. ಹಾಸಿಗೆ ಹಿಡಿದು ಈಗಲೋ ಆಗಲೋ ಎನ್ನುತ್ತಿದ್ದ ವಿಶ್ವೇಶ್ವರ ಭಟ್ಟರಿಗೂ ಅಳಿಯನ ಮಾತುಗಳನ್ನು ಕೇಳಿ ಸಮಾಧಾನವಾದಂತಾಯಿತು. ಆದರೆ ಹೆಣ್ಣು ಮಗುವಿನ ಜನನದಿಂದಾಗಿ ರಾಜಾರಾಯರು ಹೆಂಡತಿಯ ಪಕ್ಕದಲ್ಲಿ ಕುಳಿತು ಅವಳಿಗೆ ಆರೈಕೆ ಮಾಡುವುದಿರಲಿ, ಹುಟ್ಟಿದ ಕ್ಷಣದಿಂದಲೂ ಇದುವರೆಗೂ ಮಗುವನ್ನು ಕಣ್ಣೆತ್ತಿಯೂ ಸಹ ನೋಡುವ ಔದಾರ್ಯ ತೋರಲಿಲ್ಲ. ಏನ್ರಿ, ಮಗುನ ನೋಡಿದ್ರಾ? ಎಷ್ಟು ಮುದ್ದು ಮುದ್ದಾಗಿದೆ. ಕಣ್ಣು, ಮೂಗು, ಬಾಯಿ, ಅಬ್ಬಾ ಸ್ವಲ್ಪವೂ ವ್ಯತ್ಯಾಸವಿಲ್ಲ. ತದ್ರೂಪು ನಿಮ್ಮನ್ನೇ ಹೊಲ್ತಾಳೆ. ಕಾವೇರಿ ಮಲಗಿದ್ದಲ್ಲಿಂದಲೇ ಗಂಡನನ್ನು ಕೂಗಿದರು. ನೋಡೋಕೆಂತ ಇತ್ತು? ಎಲ್ಲ ಮಕ್ಕಳ ಹಾಗೇನೆ ಉಂಟು, ನನ್ನ ಹಾಗೆ ಅಂತೆಲ್ಲ ಹೇಳಬೇಡ. ನನ್ನ ಲಕ್ಷಣವಿರಲಿ, ಬಣ್ಣವೂ ಹೋಲಿಕೆ ಆಗ್ತಾ ಇಲ್ಲ. ಕುಳಿತಲ್ಲಿಯೇ ಮಗುವಿನ ವರ್ಣನೆ ಹೇಳಿದರು. ಬಣ್ಣ ಕಟ್ಕೊಂಡು ಏನು ಮಾಡೋದು? ನೀವು ಹಾಲಿನ ಬಣ್ಣ ಇದ್ದೀರಾ ಅಂತ ನಿಮ್ಮ ಮಗಳು ಬೆಳ್ಳಗೆ ಇರಬೇಕು ಅಂತ ಏನಿಲ್ವಲ್ಲ. ನನ್ನ ಹಾಗೆ ಎಣ್ಣೆಗೆಂಪು ಅಷ್ಟೇ ತಾನೇ. ನೀವು ಈ ಎಣ್ಣೆಗೆಂಪು ಬಣ್ಣಕ್ಕೆ ತಾನೇ ಮಾರು ಹೋದದ್ದು. ಹಿಂದಿನ ದಿನಗಳನ್ನು ನೆನೆದ ಕಾವೇರಿಯ ಮುಖ ಕೆಂಪೇರಿತು. ರಾಜಾರಾಯರಿಗೂ ಹೆಂಡತಿಯ ಮಾತುಗಳು ನಿಜವೆನಿಸಿತು. ಹೌದು, ಕಾವೇರಿ ಬಣ್ಣದಲ್ಲಿ ನನಗಿಂತ ಕಡಿಮೆ, ಆದರೆ ಲಕ್ಷಣದಲ್ಲಿ 100 ಪಟ್ಟು ಹೆಚ್ಚು ನನ್ನನ್ನು ಮೀರಿಸಬಲ್ಲಳು. ಬಣ್ಣ ನಿನ್ನದೇ ಆದ್ರೆಂತ? ನಿನ್ನ ಹಾಗೆ ಲಕ್ಷಣವಾಗಿ ಬೆಳಿಬೇಕಲ್ಲ. ಗಂಟಲಿನವರೆಗೂ ಬಂದ ಮಾತು ಹೊರಬರಲಿಲ್ಲ. ಹೆಣ್ಣು ಮಗುವಿನ ಮೇಲೆ ಮನಸ್ಸೇ ಇಲ್ಲವೆಂದ ಮೇಲೆ ಅವಳು ಲಕ್ಷಣವಾಗಿದ್ದರೆಷ್ಟು ಹೋದರೆಷ್ಟು. ವಿಕೃತ ಮನಸ್ಸು ಅಪಶಕುನಗಳನ್ನೇ ಬಯಸಿತು. ಯಾಕ್ರಿ ಹೆಣ್ಣು ಮಗು ಅಂದ್ರೆ ಇಷ್ಟೊಂದು ಅಸಡ್ಡೆ ಮಾಡ್ತೀರಾ? ಹೆಣ್ಣೋ ಗಂಡೋ ಮಗು ಆರೋಗ್ಯವಾಗಿದೆಯಲ್ಲ, ಅದಕ್ಕೆ ಸಂತೋಷ ಪಡೋಣ. ನೋಡಿ ಇಲ್ಲಿ ನಿಮ್ಮ ಮಗಳು ಎಷ್ಟು ಮುದ್ದಾಗಿದ್ದಾಳೆ. ಮಗು ಹುಟ್ಟಿ ಇವತ್ತಿಗೆ 10 ದಿನ ಆಯ್ತು. ಒಮ್ಮೆಯಾದ್ರೂ ಇವಳನ್ನು ಎತ್ತಿಕೊಳ್ಳೋದಿರ್ಲಿ, ಇದರ ಮುಖವನ್ನಾದ್ರೂ ಸರಿಯಾಗಿ ನೋಡಿದ್ದೀರಾ ಎಂದವರ ಧ್ವನಿಯಲ್ಲಿ ಗಂಡನ ಬಗೆಗೆ ಆಕ್ಷೇಪಣೆ ಇತ್ತು. ನೀನೇನು ನನಗೆ ಹೇಳೋದು ಬೇಕಾಗಿಲ್ಲ ಮಾರೈತಿ. ನನಗೆ ನೋಡ್ಬೇಕು ಅನ್ನಿಸಿದ್ರೆ ನೋಡ್ತೇನೆ, ಮುದ್ದು ಮಾಡಬೇಕು ಅನ್ನಿಸಿದ್ರೆ ಎತ್ತಿಕೊಳ್ತೇನೆ. ಅದನ್ನು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಹೆಂಡತಿಗೆ ಗದರಿ ಹೊರ ನಡೆದರು. ಮ್ಲಾನವಾದ ಮುಖ ಹೊತ್ತು ಗಂಡ ಹೋಗುವ ದಾರಿಯನ್ನೇ ನೋಡುತ್ತಾ ನಿಂತ ಕಾವೇರಿ ಕೈಯಲ್ಲಿ ಕಿಲಕಿಲ ನಗುತ್ತಿದ್ದ ಮಗುವನ್ನೊಮ್ಮೆ ದಿಟ್ಟಿಸಿ, ಮಗಳೇ, ನಿನ್ನ ತಂದೆ ನಿನ್ನನ್ನು ಎತ್ತಿಕೊಳ್ತಾ ಇಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ಒಂದಲ್ಲ ಒಂದು ದಿನ ಆ ಶುಭಗಳಿಗೆಯೂ ಬಂದೇ ಬರುತ್ತೆ. ಅವರು ನಿನ್ನನ್ನು ಪ್ರೀತಿಯಿಂದ ಮಾತನಾಡಿಸಿಯೇ ಆಡ್ತಾರೆ. ಅದನ್ನು ನಾನು ನನ್ನ ಕಣ್ತುಂಬ ನೋಡ್ತೀನಿ. ಮಗುವನ್ನು ಮುದ್ದಿಸುತ್ತಾ ಒಳ ನಡೆದರು. ಮರುದಿನ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಆಡಂಬರವಲ್ಲದಿದ್ದರೂ ಶಾಸ್ತ್ರಕ್ಕೆಂದು ಮಗುವನ್ನು ತೊಟ್ಟಿಲಿಗಿಡುವ ಶಾಸ್ತ್ರವನ್ನು ಏರ್ಪಡಿಸಿದ್ದ ರಾಜಾರಾಯರು ಬಂದವರಿಗೆಲ್ಲ ಸಿಹಿ ಎಂದು ಕೇವಲ ಸಕ್ಕರೆಯನ್ನಷ್ಟೇ ನೀಡಿ ತಮ್ಮ ಜಿಪುಣತನವನ್ನು ಪ್ರದರ್ಶಿಸಿದ್ದರು. ಗಂಡನ ಜಿಪುಣತನ ಕಾವೇರಿಗೆ ಜಿಗುಪ್ಸೆ ತಂದಿತ್ತಾದರೂ ತನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟಾದರೂ ಮಾಡಿದರಲ್ಲ ಎಂಬ ಭಾವನೆಯಿಂದ ಗಂಡನಿಗೆ ಎದುರು ಮಾತನಾಡದೆ ಮೌನ ವಹಿಸಿದರು. ಮಗಳ ನಾಮಕರಣವನ್ನಾದರೂ ವಿಜೃಂಭಣೆಯಿಂದ ಆಚರಿಸಿ ಊರಿನವರಿಗೆಲ್ಲ ಹಬ್ಬದ ಔತಣಕೂಟವನ್ನು ಏರ್ಪಡಿಸಬೇಕೆಂದು ಮನಸ್ಸು ಬಯಸುತ್ತಿದ್ದರೂ ಗಂಡನ ಜೀಮೂತ ಬುದ್ಧಿ ಅವರ ಆಸೆಗಳಿಗೆ ತಡೆಯುಂಟು ಮಾಡಿತ್ತು. ಮುಂದೊಂದು ದಿನ ತಂದೆಯ ಒರಟು ಬುದ್ಧಿಯನ್ನು ಕ್ಷಮಿಸುವ ಧಾರಾಳತನ ಮಗಳಲ್ಲಿ ತುಂಬಲಿ ಎಂದು ಪ್ರೀತಿಯಿಂದ ಕ್ಷಮಾ ಎಂದು ಕರೆದರು. ಅತ್ತ ಹಾಸಿಗೆ ಹಿಡಿದಿದ್ದ ಕಾವೇರಿಯ ತಂದೆ ವಿಶ್ವೇಶ್ವರ ಭಟ್ಟರು ಮೊಮ್ಮಗಳ ಸುಂದರ ಮೊಗವನ್ನು ಕಣ್ತುಂಬಿಕೊಂಡು ಸಂತೋಷದಿಂದ ಇಹಲೋಕ ತ್ಯಜಿಸಿದರು. ಒಂಟಿ ಸಲಗದಂತೆ ಸಿಕ್ಕ ಸಿಕ್ಕ ಹೋಟೆಲುಗಳಲ್ಲಿ ತಿಂದುಂಡು ನಿದ್ರಿಸುವ ಸಲುವಾಗಿ ಮಾತ್ರವೇ ಮನೆಗೆ ಆಗಮಿಸುತ್ತಿದ್ದ ರಾಜಾರಾಯರ ಜೀವನದಲ್ಲಿ ಕಾವೇರಿಯ ಆಗಮನ ಎಲ್ಲವನ್ನೂ ಬದಲಿಸಿತ್ತು. ಇಷ್ಟೆಲ್ಲ ಇದ್ದರೂ ಮನೆಯ ಜವಾಬ್ದಾರಿಯನ್ನು ಹೊತ್ತು ಸಂಸಾರದ ನೊಗ ಎಳೆಯುತ್ತಿದ್ದವರ ಮನಸ್ಸಿನಲ್ಲಿ ಗಂಡು ಮಗು ಇಲ್ಲ ಎನ್ನುವ ಬಾಧೆ ಕಾಡುತ್ತಲೇ ಇತ್ತು. ಕ್ಷಮ ಬೆಳೆದು ದೊಡ್ಡವಳಾದಂತೆ ಅವಳ ಕಿಲಕಿಲ ನಗು, ಅಮ್ಮ ಅಪ್ಪ ಎಂಬ ತೊದಲು ನುಡಿ, ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನಡೆಯುತ್ತಿದ್ದರೆ ಮನೆಯಲ್ಲೆಲ್ಲ ಮಾರ್ದನಿಸುತ್ತಿದ್ದ ಕಾಲ್ಗೆಜ್ಜೆಯ ಸದ್ದು ರಾಜಾರಾಯರಿಗೆ ಹುಚ್ಚೇ ಹಿಡಿಸಿ ಬಿಡುತ್ತಿತ್ತು. ನಿನ್ನ ಅಪ್ಪ ಸಾಯೋದು ಸತ್ತ, ಈ ಅನಿಷ್ಟಕ್ಕೆ ಆ ಕಾಲ್ಗೆಜ್ಜೆಯನ್ನು ಕೊಟ್ಟು ಯಾಕೆ ಸಾಯ್ಬೇಕಿತ್ತು? ಅವಳು ನಗುತ್ತಾ ಸಪ್ಪಳ ಮಾಡಿಕೊಂಡು ಮನೆಯ ತುಂಬೆಲ್ಲ ಓಡಾಡುತ್ತಿದ್ರೆ ನನಗೆ ಕೇಳಲಿಕ್ಕೆ ಆಗುದಿಲ್ಲ. ಆ ಗೆಜ್ಜೆಯನ್ನು ಕಿತ್ತು ಬಿಸಾಡು ಮಾರೈತಿ ಅಂತ ನನಗೂ ಹೇಳಿ ಹೇಳಿ ಸಾಕಾಗಿ ಹೋಯ್ತು. ಅಜ್ಜ ಕೊಟ್ಟ ಉಡುಗೊರೆ ಅಂತ ನೆಪ ಹೇಳಿ ಅಮ್ಮ ಮಗಳು ನನ್ನ ಪ್ರಾಣ ಹಿಂಡ್ತಾ ಇದ್ದೀರಿ.
ಮಗಳ ಮೇಲಿನ ಕೋಪವನ್ನು ಹೆಂಡತಿಯ ವಿರುದ್ಧವೂ ತೀರಿಸಿಕೊಳ್ಳುತ್ತಿದ್ದರು. ಗಂಡನಿಗೆ ತಮ್ಮ ನಡವಳಿಕೆಯಿಂದ ಬೇಸರವಾಗುತ್ತದೆಂದು ತಿಳಿದಿದ್ದರೂ ಮಗಳ ನಗು ಓಡಾಟ ಖಂಡಿತ ಅವರನ್ನು ಬದಲಿಸಿಯೇ ಬದಲಿಸುವುದೆಂಬ ಆಶಾಭಾವದಿಂದ ಗಂಡ ಅದೆಷ್ಟೇ ಕೂಗಾಡಿದರೂ ಕಾವೇರಿ ಮಾತ್ರ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ತಮಗೆ ಎರಡನೇ ಮಗುವಾದರೆ ಗಂಡಾಗಬಹುದೇನೋ ಎಂಬ ಆಸೆ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದರೂ ಕಾವೇರಿ ಕ್ಷಮಾಳಿಗೆ ಜನ್ಮ ನೀಡುವ ಸಮಯದಲ್ಲಿ ವೈದ್ಯರು ಹೇಳಿದ ಅದೊಂದು ಮಾತು ರಾಯರ ಆಸೆಗೆ ಕಡಿವಾಣ ಹಾಕುವಂತೆ ಮಾಡಿತ್ತು. ನನಗೆ ಗರ್ಭಕೋಶದ ತೊಂದರೆ ಇದೆ, ಎರಡನೇ ಮಗುವಾದ್ರೆ ನನ್ನ ಪ್ರಾಣಕ್ಕೆ ಆಪತ್ತು ಅಂತ ವೈದ್ಯರು ಹೇಳಿರ್ಬೋದು, ಆದ್ರೆ ಮಗು ಆಗೋದಿಲ್ಲ ಅಂತ ಏನು ಹೇಳಿಲ್ವಲ್ಲ. ಮತ್ತೊಂದು ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡು ಮಕ್ಕಳನ್ನು ನೀವು ನಿಮ್ಮ ಎರಡು ಕಣ್ಣುಗಳಾಗಿ ನೋಡಿಕೊಳ್ಳೋದಾದ್ರೆ ನಿಮ್ಮ ಎರಡನೇ ಮಗುವಿಗೂ ಜನ್ಮ ನೀಡೋದಕ್ಕೆ ನಾನು ಸಿದ್ಧ. ಗಂಡನ ಕಳಾಹೀನವಾದ ಮುಖವನ್ನು ನೋಡಲಾಗದ ಕಾವೇರಿ ತಮ್ಮ ಮನದಿಂಗಿತವನ್ನು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದರು. ಹೆಂಡತಿಯ ಮಾತುಗಳು ರಾಯರಿಗೆ ಸರಿ ಎನಿಸುತ್ತಿದ್ದರೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿಯನ್ನು ಕಳೆದುಕೊಳ್ಳಲು ಅವರು ಸಿದ್ಧರಿರಲಿಲ್ಲ. ಅದೇ ಕಾರಣದಿಂದ ಮತ್ತೆಂದೂ ಈ ರೀತಿಯ ಮಾತುಗಳನ್ನು ತಮ್ಮೆದುರು ಆಡಬಾರದೆಂದು ಹೆಂಡತಿಗೆ ತಾಕೀತು ಮಾಡಿದ್ದರು. ಕ್ಷಮಾಳಿಗೆ ಆಗ 7 ವರ್ಷ ವಯಸ್ಸು. ಸರ್ಕಾರಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದ ಕ್ಷಮ ಓದಿನಲ್ಲಿ ಬಹಳ ಚೂಟಿ. ಮನೆಯಲ್ಲಿ ಅಪ್ಪನ ಪ್ರೀತಿಯ ಕೊರತೆ ಇದ್ದರೂ ಅಮ್ಮನ ಮಮತೆ ಎಳ್ಳಷ್ಟು ಕಡಿಮೆಯಾಗಿರಲಿಲ್ಲ. ಅಂದೊಮ್ಮೆ ಶಾಲೆ ಮುಗಿಸಿ ಮನೆಗೆ ಬಂದವಳೆ ಶಾಲಾ ಚೀಲವನ್ನು ಗೋಡೆಯ ಮೇಲಿನ ಮೊಳೆಗೆ ಸಿಕ್ಕಿಸಿ ಅಮ್ಮನನ್ನು ಅರಸುತ್ತಾ ಅಮ್ಮ ಅಮ್ಮ ಎಂದು ಕೂಗಿದಳು. ಎಷ್ಟು ಬಾರಿ ಕರೆದರೂ ಕಾವೇರಮ್ಮ ಹೊರಬಾರದಿದ್ದಾಗ ಬಚ್ಚಲಿಗೆ ತೆರಳಿ ಕೈಕಾಲು ತೊಳೆದು ಅಡುಗೆ ಕೋಣೆ ಹೊಕ್ಕಳು. ಮಾಡಿಟ್ಟಿದ್ದ ಅಡುಗೆಗಳೆಲ್ಲವೂ ಹಾಗೆಯೇ ಬಿದ್ದಿದ್ದವು. ಅರೆ, ಅಮ್ಮ ಊಟವನ್ನೇ ಮಾಡಿಲ್ಲವಾ ಎಂದು ನೆನೆಸಿಕೊಂಡವಳಿಗೆ ಅಂದು ಶುಕ್ರವಾರ ಎಂಬುದು ನೆನಪಾಗಿ, ಹೋ ಇವತ್ತು ಶುಕ್ರವಾರ, ಅಮ್ಮ ಇಡೀ ದಿನ ಉಪವಾಸ ಇರ್ತಾಳೆ, ಅದಕ್ಕೆ ಅವಳು ಏನನ್ನೂ ಸಹ ತಿಂದಿಲ್ಲ. ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತಾ ಹಿತ್ತಲಿಗೆ ಹೋದವಳಿಗೆ ಆಘಾತ ಎದುರಾಗಿತ್ತು. ಮೊದಲೇ ತಂದೆಯ ಪ್ರೀತಿಯಿಂದ ದೂರಾಗಿಹ ಕ್ಷಮಾಳ ಬದುಕಿನಲ್ಲಿ ಎದುರಾಗಲಿರುವ ಆಘಾತವಾದರೂ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.